ಕೆಲಸ ರಾಯರನ್ನ ನಂಬಿ ಪೂಜೆ ಮಾಡಿದ್ದಕ್ಕೆ ಕೇವಲ 2ನೇ ವಾರದಲ್ಲಿ ಇವರಿಗೆ ಪವಾಡ ಆಯ್ತಂತೆ. ಅದೇನು ಪವಾಡ ಆಯ್ತಂತಂದು ಅವರು ಧ್ವನಿ ಮುಖಾಂತರ ಕೇಳೋಣ. ಹೇಳಿ, ಏನು ಪವಾಡ ಆಯ್ತು ಅಂತ. ಜಮೀನ್ದು ಸ್ವಲ್ಪ ಕಿರಿಕಿರಿ ಆಯ್ತಾ? ನಾನು ಎಲ್ಲಿ ಬಂದಿದ್ದೆ? ನಾನು ಎಲ್ಲಿ ಭೇಟಿ ಆಗಿದ್ರಿ? ಫಸ್ಟ್ ಟೈಮ್ ಭೇಟಿ ಆದ ಗುರುಗಳ ಬಿಜಾಪುರದಲ್ಲಿ ಭೇಟಿ ಆಗಿದ್ದೆ. ಬಿಜಾಪುರದಲ್ಲಿ ಭೇಟಿ ಆದ್ರಾ? ಬಿಜಾಪುರದಲ್ಲಿ ಭೇಟಿ ಆಗಿದ್ದೆ. ಬಿಜಾಪುರದ ಭೇಟಿ ಆದ ನೀವು ರಥ ಮಾಡ್ರಿ, ಈ ರೀತಿ ಪೂಜೆ ಮಾಡ್ರಿ. ಆ ಪೂಜೆ ವಿಧಾನ ತಿಳಿಸ್ಕೊಟ್ರು. ಅವ್ರು ಹೇಳ್ದಾಗ ಈ ಒಂದು ಸಮಯದಲ್ಲಿ ಬ್ರಾಹ್ಮಣ ಮುಹೂರ್ತದಲ್ಲಿ ಪೂಜೆ ಮಾಡಕ್ ಹೇಳಿದ್ರು. ಅದು ಎಷ್ಟು ದೀಪ ಬಂದಿತ್ತು ಅದೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಇವತ್ತು 2ನೇ ವಾರದಲ್ಲಿ ಅವ್ರಿಗೆ ಪವಾಡ ಆಯ್ತಂತೆ. 9 ದೀಪ ಹಚ್ಚಕ್ಕೆ ಹೇಳಿದ್ರು. ಅದೇ ಮುಖಾಂತರದಲ್ಲಿ ಇವತ್ತು ಹಚ್ಚಿದ್ದಕ್ಕೆ ಪವಾಡ ಆಯ್ತಂತೆ. ಅವರ ಮಾವನವರು ಇವರು, ಅವ್ರು ಕೂಡ ಅವತ್ತು ಬಿಜಾಪುರಿಗೆ ಬಂದಿದ್ರು. ಬಿಜಾಪುರಿಗೆ ಬಂದಿದ್ರು. ನಿಮಗೂ ರಥ ತಿಳಿಸ್ಕೊಟ್ಟಿದ್ರು. ಒಳ್ಳೇದಾಗ್ಲಿ. ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಪ್ಪ ಹೇಳಪ್ಪ. ನೋಡ್ರಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಕ್ಚುಲಿ ಇವರು ಹೊಸಪೇಟೆಯಲ್ಲಿ ಬಂದಿರೋದಲ್ಲ, ಹೊಸಪೇಟೆಯಲ್ಲಿ ಬಂದಿರೋದು. ಹೊಸಪೇಟೆಯಲ್ಲಿ ಇವ್ರ ಹೆಸರು ಆನಂದ್ ಅಂತೇಳಿ. ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ನಿಮ್ಗೆಲ್ಲರಿಗೂ ಅನುಗ್ರಹ ಆಗುತ್ತೆ. ಭಕ್ತಿಯಿಂದ ಪೂಜೆ ಮಾಡಿ ತಿಳಿಸಿಕೊಟ್ಟಿದ್ದಕ್ಕೆ ಸುಮಾರು ಒಂದು 20 ವರ್ಷದಿಂದ ಆಗಲಿರುವಂಥ ಕೆಲಸ ರಾಯರನ್ನ ನಂಬಿ ಪೂಜೆ ಮಾಡಿದ್ದಕ್ಕೆ ಕೇವಲ 2ನೇ ವಾರದಲ್ಲಿ ಇವರಿಗೆ ಪವಾಡ ಆಯ್ತಂತೆ. ಅದೇನು ಪವಾಡ ಆಯ್ತಂತಂದು ಅವರು ಧ್ವನಿ ಮುಖಾಂತರ ಕೇಳೋಣ. ಹೇಳಿ, ಏನು ಪವಾಡ ಆಯ್ತು ಅಂತ. ಜಮೀನ್ದು ಸ್ವಲ್ಪ ಕಿರಿಕಿರಿ ಆಯ್ತಾ? ನಾನು ಎಲ್ಲಿ ಬಂದಿದ್ದೆ? ನಾನು ಎಲ್ಲಿ ಭೇಟಿ ಆಗಿದ್ರಿ? ಫಸ್ಟ್ ಟೈಮ್ ಭೇಟಿ ಆದ ಗುರುಗಳ ಬಿಜಾಪುರದಲ್ಲಿ ಭೇಟಿ ಆಗಿದ್ದೆ. ಬಿಜಾಪುರದಲ್ಲಿ ಭೇಟಿ ಆದ್ರಾ? ಬಿಜಾಪುರದ ಭೇಟಿ ಆಗಿದ್ದೆ. ಬಿಜಾಪುರದ ಭೇಟಿ ಆದ ನೀವು ರಥ ಮಾಡ್ರಿ, ಈ ರೀತಿ ಪೂಜೆ ಮಾಡ್ರಿ. ಆ ಪೂಜೆ ವಿಧಾನ ತಿಳಿಸ್ಕೊಟ್ರು. ಅವ್ರು ಹೇಳ್ದಾಗ ಈ ಒಂದು ಸಮಯದಲ್ಲಿ ಬ್ರಾಹ್ಮಣ ಮುಹೂರ್ತದಲ್ಲಿ ಪೂಜೆ ಮಾಡಕ್ ಹೇಳಿದ್ರು. ಅದು ಎಷ್ಟು ದೀಪ ಬಂದಿತ್ತು ಅದೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಇವತ್ತು 2ನೇ ವಾರದಲ್ಲಿ ಅವ್ರಿಗೆ ಪವಾಡ ಆಯ್ತಂತೆ. 9 ದೀಪ ಹಚ್ಚಕ್ಕೆ ಹೇಳಿದ್ರು. ಅದೇ ಮುಖಾಂತರದಲ್ಲಿ ಇವತ್ತು ಹಚ್ಚಿದ್ದಕ್ಕೆ ಪವಾಡ ಆಯ್ತಂತೆ. ಅವರ ಮಾವನವರು ಇವರು, ಅವ್ರು ಕೂಡ ಅವತ್ತು ಬಿಜಾಪುರಿಗೆ ಬಂದಿದ್ರು. ಬಿಜಾಪುರಿಗೆ ಬಂದಿದ್ರು. ನಿಮಗೂ ರಥ ತಿಳಿಸ್ಕೊಟ್ಟಿದ್ರಿ? ಖಂಡಿತ ಮಾಡಿದ್ದೀರಾ? ಏನಾದ್ರೂ ಬದಲಾವಣೆ ಕಂಡಿದ್ದೀನ? ಸ್ವಲ್ಪ ಬದಲಾವಣೆ ಆಗಿದೆ ಇನ್ನು. ಯಾಕಂದ್ರೆ ನಾವು ಮಾಡಿರೋ ಕರ್ಮ ಅನ್ನೋದು ಇರುತ್ತಲ್ವಾ, ನಾವು ಕರ್ಮ ಅನುಭವಿಸ್ಬೇಕು. ಅದನ್ನ ಕಮ್ಮಿ ಆಗಿದೆ. ಇರ್ಲಿ. ಅದೇ ಮುಖಾಂತರದಲ್ಲಿ ಬಸವರಾಜ್ ಅಂತೇಳಿ ಮಸ್ಕಿಯಿಂದ 150 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಪಾಪ ಇವರು ನನ್ನ ಲೈನ್ ಶಿರ್ಲಿ ಅನ್ನೋದಕ್ಕೋಸ್ಕರ 11 ಮೂಟೆ ಅಕ್ಕಿ ಕೊಡಿಸ್ತೀನಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ ಕೇಳ್ಕೊಂಡಿದ್ರಂತೆ. ತಂದೆ ಸಂತೋಷ್ DSS ಗುರುಜಿ ಅವರು, ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಅವರು DSS ಗುರುಗಳು ಅಂತ ಹೇಳ್ತಾ ಇದ್ರೆ, ನಾನು ಇಲ್ಲಿ ಯಾವ ಗುರುಗಳು ಅಲ್ಲ, ಯಾವ ದೇವರು ಅಲ್ಲ. ನಾನು ನಿಮ್ಮಾಗೆ ಮನುಷ್ಯ, ನಿಮ್ಮಾಗೆ ರಾಯರ ಭಕ್ತ. ಇಲ್ಲಿ ನೀವ್ ಹೆಂಗ್ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರೆ ನಾನು ಅದೇ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದೀನಿ. ಆದ್ರೆ ಇವರು ಅವ್ರು ಸಿಕ್ಕರು ಅಂದ್ರೆ, ಅವ್ರ ಫೋನ್ ಕರೆ ಸಿಕ್ತು ಅಂದ್ರೆ ನಾನು 11 ಮೂಟೆ ಅಕ್ಕಿ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ರಂತೆ. ಸುಮಾರು 1 ವರ್ಷ ಆಗಿತ್ತೇನೋ, 9 ತಿಂಗಳು ಆಗಿತ್ತಂತೆ. 9 ತಿಂಗಳಿಂದ ಲೈನ್ ಸಿಕ್ಕಿರಲಿಲ್ಲ. 9 ದಿವಸ ಫೋನ್ ಮಾಡೋದು ಕಟ್ ಆಗೋದು, ಬಿಸಿ ಬಿಸಿ ಬಿಸಿ, ಇದೇ ತರ ಬರ್ತಾ ಇತ್ತು. ಯಾವತ್ತು ಇವರು ರಾಯರಲ್ಲಿ ಕೇಳ್ಕೊಂಡ್ರಂತೆ, 11 ಮೂಟೆ ಅಕ್ಕಿ ಕೊಡ್ತೀನಪ್ಪ ಅವ್ರು ಸಿಕ್ಕರು ಅಂದ್ರೆ ಅಂತ ಕೇಳ್ಕೊಂಡಂತೆ. ಅದಾದ ಮಾರನೇ ಯಾವ ಸಿಕ್ತು, ವಿತಿನ್ ಅರ್ಧ ಗಂಟೆಯಲ್ಲಿ 11 ಮೂಟೆ ಅಕ್ಕಿ ಕೊಡಿಸ್ತೀನಿ ಅಂತ ಕೇಳ್ಕೊಂಡಾಗ ಅರ್ಧ ಗಂಟೆಯಲ್ಲಿ ಲೈನ್ ಸಿಕ್ತಂತೆ. ಹಣೆ ಕಾಲ್ ಮಾಡೋದ? ಹೌದಾ? 11 ಮೂಟೆ ಅಕ್ಕಿ ಮೆಸೇಜ್ ಮಾಡಿದೆ, ನಂಬರ್ ಕೊಡಿ, ಅರ್ಧ ಗಂಟೆಯಲ್ಲಿ. ನನಗೇನು ಗೊತ್ತಿಲ್ಲ, ದಯವಿಟ್ಟು. ಅವರು 9 ತಿಂಗಳಿಂದ ಕಾಯ್ತಾ ಇದ್ರಂತೆ. ಕೇವಲ ಅರ್ಧ ಗಂಟೆಯಲ್ಲಿ ರಾಯರಲ್ಲಿ ಕೇಳ್ಕೊಂಡಿದ್ರಂತೆ. ಇದು ಮೂಳೆ ಇಲ್ಲದ ನಾಲಿಗೆ ಏನ್ ಮುಗಿಸ್ತಾರೋ ನಾನು ನುಡಿತಾ ಇರ್ತೀನಿ. ಇವತ್ತೆಲ್ಲರೂ ಹೇಳ್ತಾ ಇದಾರೆ ಪವಾಡ ಆಯ್ತು, ಪವಾಡ ಆಯ್ತು, ಪವಾಡ ಆಯ್ತು ಅಂತ ಹೇಳ್ತಾ ಇರ್ತಾರೆ. ಅದು ಪವಾಡ ದಯವಿಟ್ಟು ನನ್ನಿಂದ ಅಲ್ಲ. ಯಾಕಂದ್ರೆ ಇವರಿಂದ, ರಾಘವೇಂದ್ರ ಸ್ವಾಮಿ ಅವರು, ಇವರಿಂದ ಮಾತ್ರ ಆಗ್ತಾ ಇರೋದು. ರಾಯರ್ನ ನಂಬಿ ಯಾರು ಭಕ್ತಿಯಿಂದ ಪೂಜೆ ಮಾಡ್ತೀರೋ, ನನಗೆ ಸುಮಾರು ಜನ ಕರೆ ಮಾಡಿ ತಿಳಿಸ್ತಾರೆ. ಎಲ್ಲರೂ ನನಗೆ 4ನೇ ವಾರದಲ್ಲಾಯ್ತು, 5ನೇ ವಾರದಲ್ಲಾಯ್ತು, 7ನೇ ವಾರದಲ್ಲಾಯ್ತು, 8ನೇ ವಾರದಲ್ಲಾಯ್ತು ಅಂದ್ರೆ ಅವರು ನನಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾರೆ. ಅವರು ಡೇಟ್ ಆಫ್ ಬರ್ತ್, ಮದುವೆ ಮಾಡ್ಕೊಂಡಿರೋದು, ಅವರು ಜನ್ಮ ದಿನಾಂಕವನ್ನು ಕರೆಕ್ಟ್ ಆಗಿ ತಿಳಿಸ್ತಾರೆ. ಅದನ್ನ ತಿಳಿಸೋದ್ರಿಂದ ಅವ್ರಿಗೆ ಎಷ್ಟು ವ್ರತ ಬರ್ತದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನ ದಯವಿಟ್ಟು ಆ ಥರದಲ್ಲಿ ಕರೆಕ್ಟ್ ಆಗಿ ಪೂಜೆ ಮಾಡಿ. ನಾನು ಈ ಸಂದರ್ಭದಲ್ಲಿ ಹೊರಗಡೆ ಬಂದಾಗ ನೀವು 9 ವಾರ ದೀಪ ಹಚ್ಚಿ ಅಂತ ಹೇಳ್ತೀನಿ.
ಯಾಕಂದ್ರೆ ಅದು ಕೌಂಟ್ ಆಗಲ್ಲ ನಿಮಗೆ, ಅದು ನಿಮ್ಗೆ ಕೌಂಟ್ ಆಗಲ್ಲ. ಯಾಕೆ ಕೌಂಟ್ ಆಗಲ್ಲ ಅಂದ್ರೆ ನಿಮ್ಮ ಕರೆಕ್ಟ್ ಆಗಿ ನಿಯಮದ ರೀತಿಯಾಗಿ ಇವತ್ತು ನೋಡಿ, ಇವತ್ತು ನೀವು ಇದನ್ನ ಹಾಕೊಂಡಿದ್ರೆ ಒಂದು ಸುಮಾರು 8 ವರ್ಷದ ಪ್ಯಾಂಟ್ ಕೊಡೋದ್ರೆ ಹಾಕೊಂತೀರಾ ನೀವು? ಆಗಲ್ಲಲ್ವಾ? ನಿಮ್ಮ ಕರೆಕ್ಟಿಗೆ ನಿಮ್ಮ ಸೈಜ್ ತಕ್ಕಂತ ಹಾಕಿದ್ರೆ ಕರೆಕ್ಟ್ ಈ ಶರ್ಟ್ ಒಂದು 8 ವರ್ಷದ ಮಗು ಹಾಕಂದ್ರೆ ಹಾಕತ್ತಾ ಇದು? ಆಗಲ್ಲ. ಅದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಎಷ್ಟು ದೀಪಗಳು ಬರುತ್ತೆ ಅನ್ನೋದು ಮುಖ್ಯ. ಅದನ್ನ ದೀಪ ಹಚ್ಚಿ ಪೂಜೆ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಆಯ್ತಾ? ಆಯ್ತು. ಮತ್ತೆ ನಿಮ್ಮ ಹೊಸಪೇಟೆಗೆ ಬರ್ತೀನಿ. ಹೊಸಪೇಟೆ ಜನಗಳು ಎಷ್ಟು ಜನಗಳಿದಾರೆ ಅಂದ್ರೆ ಸುಮಾರು ಒಂದು 4-5 ಸಾವಿರ ಜನ ನನಗೆ ಎಲ್ಲಿಂದ ಅಂದ್ರೆ ಹೊಸಪೇಟೆ, ವಿಜಯನಗರ, ಹಂಪಿ ರೋಡು, ಈ ಬಾಲಾಜಿ ಥಿಯೇಟರ್ ಹಿಂಗೆಲ್ಲ ಹಿಂಗೆ ಹೇಳ್ತಾರೆ. ಆದ್ರೆ ಎಷ್ಟು ಪ್ರೀತಿ ಅಭಿಮಾನಿಗಳು ಇಟ್ಕೊಂಡಿರಂದ್ರೆ ಒಂದು ಸತಿ ಏನಾದ್ರೂ ಮನಸ್ಸು ಕೊಟ್ಬಿಟ್ರು ಅಂದ್ರೆ ಅವ್ರಿಗೆ ಏನ್ ಮಾಡೋದಕ್ಕೂ ರೆಡಿ ಇರ್ತಾರೆ. ಅಷ್ಟು ಅದ್ಭುತವಾಗಿ ಪ್ರೀತಿ ತೋರಿಸ್ತೀರಾ. ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವೇನ್ ಅಂದ್ಕೊಂಡಿದ್ರಲ್ಲ ಎಲ್ಲ ಯಶಸ್ವಿ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇರ್ಲಿ ಪರವಾಗಿಲ್ಲ, ಇನ್ನು ಇಟ್ಕೊಳ್ಳಿ. ಖರ್ಚು ಮಾಡ್ಕೋಬಾರ್ದು. ಹೌದಾ? ರಾಕೇಶ್ ಇದೊಂದು ಬೆಳೆ ಎತ್ಬಾರ್ದಪ್ಪ, ಬ್ಯಾಗಲ್ಲಿ ಇರುತ್ತೆ ಪುಟ, ಬ್ಯಾಗ್ ಎತ್ಕೊಳ್ಬಾರ್ದು. ಇವ್ನು ಖರ್ಚು ಮಾಡ್ಕೋಬಾರ್ದು. ಇವ್ನು ಇಟ್ಕೊಳ್ಳಿ. ಸ್ವಲ್ಪ ಅಂಗಡಿ ವ್ಯಾಪಾರ ಆಗೋದು ನಿಮ್ದೇನಿದು? ಭಾಳ ಪ್ರಾಬ್ಲಮ್. ಈ ವಸ್ತ್ರ ಮುಂದೆ ರಿಸಲ್ಟ್ ಬರುತ್ತೆ ನಾಳೆ ನೋಡು. ಬಿಜಾಪುರದಲ್ಲಿ ಮೆರೂನ್ ರೆಡ್ ಕೊಟ್ಟಿದ್ದೇನೆ. ಖರ್ಚು ಮಾಡ್ಕೋಬೇಡಿ. ಸಪ್ರೇಟ್ ಎಲ್ಲ ಕಾಣಿದೆ. ಒಂದು ಫೋಟೋ ಐತಲ್ಲ, ಫೋಟೋ ಮೆಮೊರಿ ಹಾಕಿದ್ರು. ಒಂದು ಬರ್ಡೇ ಎಲ್ಲ ಸೆಲೆಕ್ಟ್ ಮಾಡಿ ಹಾಕಿದಲ್ಲ. ಅಲ್ಲ ಅದು ಆಯ್ತು. ಇವನ್ ಬಟ್ಟೆ ಕೊಡ್ತಾ ಇದ್ದೀವಿ ಇವಾಗ. ಇಲ್ಲ ಕೂಡ ನಾನು ಜಸ್ಟ್ ಕೊಡ್ಬೇಕು, ರಾಯರು ಅರ್ಪಣೆ ಮಾಡ್ಬೇಕು. ತಗೊಂಡ್ ಬಂದ್ಮೇಲೆ ನಾನು ನಿನ್ಗೆ ವಾಪಸ್ ಕೊಡಕ್ಕಾಗಲ್ಲ. ಹಿಂಗೆಲ್ಲ ತರಬಾರ್ದು. ಇಲ್ಲೇ ಅಣ್ಣ, ಬ್ಯಾಗಲ್ಲಿ ಹಾಕಿ ಚೇಂಜ್ ಬ್ಯಾಗಲ್ಲಿ ಹಾಕಿ.